ಆಚೆ ಬೇರೆ ಕೆಲಸ ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇದ್ದಿಲ್ಲ. ಜಾಬಲ್ಲಿ ಏನು ದುಡಿತಿದೀವಿ ಅಮೌಂಟ್ ಅದನ್ನ ಯಾಕೆ ವ್ಯವಸಾಯದಲ್ಲಿ ಮಾಡಬಾರ್ದು. ಇಂಜಿನಿಯರಿಂಗ್ ಕೂಡ ಬ್ಯಾಂಗ್ಳೂರ್ ಬಂದು ವ್ಯವಸಾಯ ಶುರು ಮಾಡಿದಾಗ ಅಷ್ಟೊಂದು ಲಾಭ ಬರ್ತಾ ಇದ್ದಿಲ್ಲ. ಒಂದ್ 2-3 ಬೆಳೆ ಲಾಸ್ ಆಯ್ತು. ಬೆಳೆ ಮಾಡಿದಾಗ ಭೂಮಿ ಮೇಲೆ ಇರೋದು ನಮ್ ಕಣ್ಣಿಗೆ ಕಾಣಿಸುತ್ತೆ, ಮಣ್ಣು ಕೆಳಗಡೆ ಇರೋದು ನಮ್ಗೆ ಗೊತ್ತಾಗಲ್ಲ. ರಾವ್ ಸರ್ IHR ಅಲ್ಲಿ ಅವರು ಹೇಳಿದಂತ ಒಂದು ಬೇಸಿಕ್ ಆ ಒಂದು ದಿನ ಲೈಫ್ ಅಗ್ರಿಕಲ್ಚರ್ ಅಲ್ಲಿ ಚೇಂಜ್ ಆಗಿದ್ದ ದಿನ ಸೇರಿಸ್ತೀವಿ. ಭೂಮಿ ಏನೋ ತಂತಾನೆ ರೆಡಿ ಮಾಡ್ಕೊಳಕ್ ಸ್ಟಾರ್ಟ್ ಆಯ್ತು. ಭೂಮಿ ಸಿದ್ಧ ಆಗಿದ್ದಷ್ಟೇ ಅಲ್ಲದೆ ಗಿಡಕ್ಕೆ ರೆಸಿಸ್ಟೆನ್ಸ್ ಆಯ್ತು. ನೋಡಿ ಇವಾಗ್ಲೂ ಅದ್ರಲ್ಲಿ ಎಷ್ಟು ಚೆನ್ನಾಗಿ ಪಾಸ್ ಆಗಿದೆ. ಮಣ್ಣು ಲೂಸ್ ಮಾಡಿದ್ರೆ ಗಂಟಿಲ್ಲ, ಫುಲ್ ಕ್ಲೀನ್ ಆಗಿದೆ. ಆದ್ರೆ ಮೊದ್ಲು ಏನಾಗ್ತಿತ್ತು, ಬಬಲ್ಸ್ ತರ ಆಗ್ಬಿಡ್ತಾ ಇತ್ತು. ತುಂಬಾ ಸ್ಮೂತ್ ಇದೆ. ನೆಕ್ಸ್ಟ್ ಕ್ರಾಪ್ಗೂ ಇದು ರೆಡಿ ಇದೆ. ನಿಜವಾಗ್ಲೂ ಇದು ಮಣ್ಣಲ್ಲ, ಒಂಥರ ಗೋಲ್ಡ್ ಇದ್ದಂಗೆ. ನನ್ನ ಹೆಸರು ಪುನೀತ್. ನಮ್ಮ ಊರು ಗೊರ್ಮೊಡ್ಗು, ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಶಿಲ್ಘಟ್ಟ ತಾಲೂಕು. 4 years ಇಂದ ಕಂಟಿನ್ಯೂಸ್ ವ್ಯವಸಾಯ ಮಾಡ್ತಿದ್ದೀವಿ. ಹುಟ್ಟುತ್ತಾ ನಮ್ಮ ತಂದೆ ತಾಯಿ, ನಮ್ಮ ತಾತ ಅವರೆಲ್ಲ ಕೃಷಿಕರಾದ್ರೂ ಸ್ವಲ್ಪ ಎಜುಕೇಶನ್ ಅಂತೆಲ್ಲ ಆಚೆ ಹೋಗಿ ಸ್ವಲ್ಪ ಜಾಬ್ ಎಲ್ಲ ಆದ್ಮೇಲೆ ಮತ್ತೆ ತೋಟ ಬಗ್ಗೆನೇ ಆಲೋಚನೆ. ಆಚೆ ಬೇರೆ ಕೆಲಸ ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇದ್ದಿಲ್ಲ. ನಮಗೊಂದು 5-6 ಎಕರೆ ಜಮೀನ್ ಇರೋದ್ರಿಂದ ಜಾಬಲ್ಲಿ ಏನು ದುಡಿತಿದೀವಿ ಅಮೌಂಟ್ ಅದನ್ನ ಯಾಕೆ ವ್ಯವಸಾಯದಲ್ಲಿ ಮಾಡಬಾರ್ದು. ಎಜುಕೇಶನ್ ಇಂಜಿನಿಯರಿಂಗ್ ಕೂಡ ಬ್ಯಾಂಗ್ಳೂರ್, ಸ್ವಲ್ಪ ಜಾಬ್ ಎಲ್ಲ ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ವ್ಯವಸಾಯ ಮಾಡ್ಲೇಬೇಕು ಅಂತ ಒಂದು ಗಟ್ಟಿ ನಿರ್ಧಾರ ಸೆಳಿತಿತ್ತು ಮನಸ್ಸು. ಹಂಗಾಗಿ ಬಂದು ವ್ಯವಸಾಯ ಶುರು ಮಾಡಿದ್ಮೇಲೆ ಮೊದ್ಲು ಯಾವ ತರ ಅವ್ರು ಮಾಡ್ತಾ ಇದ್ರು ಅದೇ ರೀತಿ ನಾನು ಮಾಡಕ್ ಶುರು ಮಾಡಿದಾಗ ಅಷ್ಟೊಂದು ಲಾಭ ಬರ್ತಾ ಇದ್ದಿಲ್ಲ. ಯಾವ ಕಾರಣ ಏನಂದ್ರೆ ನಮ್ಗೆ ಭೂಮಿ ಮೇಲೆ ಒಂದು ಫಾರ್ ಎಕ್ಸಾಂಪಲ್ ಇದೊಂದು ಬೆಳೆ ಮಾಡಿದೀವಿ. ಬೆಳೆ ಮಾಡಿದಾಗ ಭೂಮಿ ಮೇಲೆ ಇರೋದು ನಮ್ ಕಣ್ಣಿಗೆ ಕಾಣಿಸುತ್ತೆ. ಒಂದು ರೋಗ ಬಂದ್ರೆ ಏನೇ ಆಗ್ಲಿ ಅದಕ್ಕೆ ಇಮಿಡಿಯೇಟ್ ಆಗಿ ನಾವು ಬುದ್ಧಿ ಇರೋರು ಔಷಧಿ ಹೊಡ್ಕೊಂಡು ಅದನ್ನ ಸ್ಟಾಪ್ ಮಾಡ್ತೀವಿ. ಭೂಮಿ ಕೆಳಗಡೆ ಮಣ್ಣು ಮೇಲೆ ಇರೋದು ನಮ್ಗೆ ಗೊತ್ತಾಗುತ್ತೆ, ಕಾಣಿಸ್ತಿದೆ, ಅದಕ್ಕೆ ಪರಿಹಾರ ನಾವು ಹುಡ್ಕೋಬಹುದು. ಮಣ್ಣು ಕೆಳಗಡೆ ಇರೋದು ನಮ್ಗೆ ಗೊತ್ತಾಗಲ್ಲ, ಅದು ಏನಂತ ನಮ್ಗೆ ಅರ್ಥ ಆಗೋದು ಇಲ್ಲ. ಹಂಗಾಗಿ ಏನಾಗುತ್ತೆ, ಭೂಮಿಯಿಂದನೇ ಮೈನ್ ರೋಗಗಳು ಇವಾಗ ಬರ್ತಿರೋದು. ಅದಕ್ಕೆ ಕಾರಣ ಏನಂದ್ರೆ ಫಲವತ್ತತೆ ಕಳ್ಕೊಂಡಿದೆ. ನೋಡೋಕ್ಕೇನೋ ಚೆನ್ನಾಗಿದೆ, ಕೆಂಪು ಮಣ್ಣು ಇರ್ಬೋದು, ಕಪ್ಪು ಮಣ್ಣು ಇರ್ಬೋದು, ಆದರೆ ಅದು ಏನು ಎಲ್ಲ ಫಲವತ್ತತೆ ಹೋದಾಗ ಏನಾಗ್ತಾ ಇದೆ, ಫಸ್ಟ್ ಒಂದು 100 ದಿವಸ ಬರೋ ಒಂದು ಬೆಳೆ ಏನಾಗ್ತಾ ಇದೆ 50 ದಿನಕ್ಕೆ ಖಾಲಿ ಆಗ್ತಾ ಇದೆ. ಅದಕ್ಕೇನಂದರೆ ಮೈನ್ ಕಾರ್ಬನ್ ಅಂಶ ಒಳ್ಳೆ ನಾವು ಭೂಮಿನ ಕಾಪಾಡ್ತಾ ಇಲ್ಲ. ಆವಾಗ ನಾನು ಆ ಥರ ಒಂದು 2-3 ಬೆಳೆ ಲಾಸ್ ಆಯಿತು. ಅವಾಗ ನಾವು ಕೂತ್ಕೊಂಡು ನನಗೆ ಸ್ವಲ್ಪ ಎಜುಕೇಷನ್ ಎಲ್ಲ ಇರೋದ್ರಿಂದ ಅವಾಗ ನಾನು ಸ್ವಲ್ಪ ಗೂಗಲ್ ಎಲ್ಲ ಮಾಡಿ, ಮತ್ತು ನಮಗೆ ಮೈನ್ ರಾವ್ ಸರ್ IHR ಅಲ್ಲಿ ನಮಗೆ ಸ್ವಲ್ಪ ಪರಿಚಯ ಇರೋದ್ರಿಂದ ನಾನು ಅಂಕಲ್ ಜೊತೆ ಸಾರ್ ಜೊತೆ ನಾನು ಡಿಸ್ಕಷನ್ ಮಾಡಿದಾಗ ಅವರು ಸೈನ್ಸ್ ಬಿಹೈಂಡ್ ಒಂದು ಭೂಮಿ ಯಾವ ಥರ ಫಲವತ್ತತೆ ಕಾಪಾಡಬೇಕು ಅಂತ ನನಗೆ ಸ್ವಲ್ಪ ನಾನು ಆಲ್ರೆಡಿ ಓದ್ತಾ ಇದ್ದೀನಿ. ಅದೇ ಟೈಮ್ಗೆ ಅವ್ರ ಜೊತೆ ನಮಗೆ ಒಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮೀಟಾಗಿ ಅದು ಕೋಯಿನ್ಸೈಡ್ ಆಗಿ ಅವರು ಹೇಳಿದಂಥ ಒಂದು ಬೇಸಿಕ್ಕು ನನ್ನ ಮನಸ್ಸಿಗೆ ಇಮಿಡಿಯೇಟಾಗಿ ತಡ್ತು. ಆ ಒಂದು ದಿನ ನನ್ನ ಲೈಫ್ ಚೇಂಜ್, ವ್ಯವಸಾಯನೇ ಲೈಫ್ ಅಗ್ರಿಕಲ್ಚರಲ್ಲಿ ಚೇಂಜ್ ಆಗಿದ್ದ ದಿನ. ಆವಾಗ ನಾವು ಯಾಕೆ ಒಂದು ಸೂಕ್ಷ್ಮಾಣು ಜೀವಿಗಳು ಭೂಮಿಗೆ ಸೇರಿಸ್ಬೇಕು, ನಾವು ಸೇರಿಸಿದ್ರೆ ಏನು ಲಾಭ ಅಂತ ಆವಾಗ ನನಗೆ ಅರ್ಥ ಆಗಿ ಅವತ್ತು 4 years ಬ್ಯಾಕ್ ನಾನು ಸ್ಟಾರ್ಟ್ ಮಾಡಿದ ಜರ್ನಿ. ಇದುವರೆಗೂ ಒಂದು ಮಿನಿಮಮ್ ಆ ಮೆಥಡ್ ಫಾಲೋ ಮಾಡೋದ್ರಿಂದ ನನಗೆ 10 ರೂಪಾಯಿ ರೇಟ್ ಹೋದ್ರೂ ನನ್ನ ಬಂಡವಾಳ ನಂಗೆ ಸಿಗುತ್ತೆ, ನನ್ನ ಕೂಲಿ ನಂಗೆ ಸಿಗ್ತಾ ಇದೆ. ಈಗ ಸ್ಟಾರ್ಟಿಂಗ್ ಮಾಡ್ತಿದ್ರಲ್ಲ ಕೃಷಿ, ಅವಾಗ ಮೇಜರ್ ಆಗಿ ನಿಮಗೆ ಕಾಣಿಸ್ತಾ ಇದ್ದ ಪ್ರಾಬ್ಲಮ್ಸ್ ಏನು ಕಾಣಿಸ್ತಾ ಇತ್ತು? ಗಿಡ ಮೇಲೆ ಚೆನ್ನಾಗಿ ಬಂದ್ಬಿಡುತ್ತೆ, ಇನ್ನು ಏನು ನಮಗೆ ಶಾಂಪಲ್ ಸಿಗುತ್ತೋ ಸ್ಟೇಜಲ್ಲಿ ಗಿಡ ಸತ್ತೋಗ್ತಾ ಇತ್ತು. ನಮ್ಗೆ ಅವಾಗ ಗೊತ್ತಿಲ್ಲ. ಆಮೇಲೆ ಅರ್ಥ ಆಗಿದ್ದೇನೆಂದರೆ ಭೂಮಿ ಸಾಯಿಲಲ್ಲಿ ನೆಮಟೋಡ್ಸ್ ಇದೆ, ವಿಲ್ಟ್ ಇದೆ. ನಾವು ಈ ಥರ ಕೆಮಿಕಲ್ ಸೇರಿಸ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಇಲ್ಲ, ಅದನ್ನು ಫೈಟ್ ಮಾಡೋ ಕೆಪಾಸಿಟಿ ಇಲ್ಲ. ಗಿಡ ಬದುಕಿದ್ರೆ ನಾವು ಕಾಯಿ ಕಿತ್ಕೊಂಡು ಮಾರ್ಕೆಟ್ ಆಗಿ ದುಡ್ಡು ಮಾಡ್ಬೋದು. ಗಿಡನೇ ಇಲ್ಲ ಅಂದ್ರೆ ಏನಂದ್ರೆ ಗೊತ್ತಾಗುತ್ತೆ ರೈತರಾಗಿ, ಅದಕ್ಕೇನು ಬೇರಲ್ಲಿ ಗಂಟು ಆಗ್ತಿತ್ತು. ಆ ಗಂಟಾಗಿ ಅದಕ್ಕೆ ಯಾವಾಗ ಬೇರೆ ಗಂಟಾಯ್ತೋ ಅದಕ್ಕೆ ಏನು ಝೈಲಮ್ ಫ್ಲೋಯಮ್ ಅದು ಫುಡ್ ಟೇಕೋ ಆಗಲ್ಲ, ವಾಟರ್ ಟೇಕೋ ಆಗಲ್ಲ. ಯಾವಾಗ ಸ್ಟಾಪ್ ಆಗುತ್ತೋ ಗಿಡ ಇಮಿಡಿಯೇಟಾಗಿ ಸಾಯುತ್ತೆ. ಅದಕ್ಕೆ ಪರಿಹಾರ ನಾವು ನೆಮಟೋಡ್ಸ್ನ ಗಿಡಕ್ಕೆ ಅಟ್ಯಾಕ್ ಮಾಡ್ದಂಗೆ ಮಾಡಬೇಕು. ಈಗ ವಿಲ್ಟು ಈ ನೆಮಟೋಸ್ ಇದೆಯಲ್ವಾ, ಇವು ಭೂಮಿಯಲ್ಲಿ ಇದ್ರೆ ಗಿಡಕ್ಕೆ ಯಾವ ರೀತಿ ತೊಂದರೆಗಳು ಕೊಡ್ತಾವಣ್ಣ ಜನರಲ್ ಆಗಿ? ಅದು ಏನಂದ್ರೆ ಅದು ಪ್ಯಾಥೋಜನ್ಸ್, ಅದು ಏನು ಬ್ಯಾಕ್ಟೀರಿಯಾ ಇದೆ, ಅದು ಕೆಲಸ ಏನು ಮಲ್ಟಿಪ್ಲೈ ಆಗ್ತಾರೆ, ನಮ್ಗೆ ಕಾಣಿಸಲ್ಲ ಭೂಮಿ ಒಳಗಡೆ. ಅದು ಸೂಕ್ಷ್ಮಾಣು, ಅದು ಬ್ಯಾಕ್ಟೀರಿಯಾ, ಅದೇನಾಗುತ್ತೆ ಬೇರ್ನ ಸೇರ್ಕೊಂಡು ವಿತಿನ್ 20-30 ಡೇಸಲ್ಲಿ ಗಿಡ ನಮ್ಗೆ ಗೊತ್ತಿರಲ್ಲ, ನಾಟಿ ಮಾಡಿರ್ತೀವಿ, ಭೂಮಿ ಏನು ಆರೋಗ್ಯವಾಗಿರಲ್ಲ. ನಮ್ಮ ಭೂಮಿಯಲ್ಲಿ ನೆಮಟೋಡ್ ವಿಲ್ಟ್ ಇದ್ದರೆ ನಾವು ನಾಟಿ ಮಾಡಿ ವಾರಕ್ಕೆ 10 ದಿನಕ್ಕೆ ಬೇರಲ್ಲಿ ಸೇರ್ಕೊಂಡಿದ್ದು ಅದೇನು ಮಾಡ್ತವೆ, ಮಲ್ಟಿಪ್ಲೈ ಆಗ್ತೈತೆ. ಅದೇನು ಬದುಕಿರೋ ಜೀವಿ ಏನು ಮಾಡುತ್ತೆ, ಅದು ಸಂತಾನ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಬೇರೆಲ್ಲ ನಾಶ ಆಗುತ್ತಾ? ಬೇರೆಲ್ಲ ಗಂಟು ಕಟ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ. ಅದಕ್ಕೇನು ನಾವು ಕೊಡೋ ಅಂತ ಏನು ನಾವು ಭೂಮಿಗೆ ನಾವು ಕೊಡ್ತೀವಿ
ಅದನ್ನ ಗಿಡಕ್ಕೆ ಕೊಡೋಕ್ಕೆ ಆಗಲ್ಲ. ಅದೇನು ಮಾಡಿಬಿಡುತ್ತೆ, ಅದನ್ನ ಬೇರನ್ನೇ ಲಾಕ್ ಮಾಡಿಬಿಡುತ್ತೆ, ಗಂಟು ಕಟ್ಬಿಟ್ಟು ಒಂಥರ ಬೀಗ ಹಾಕ್ದಂಗೆ. ಎಲೆಗೆ ಬೇಕಾಗಿರೋಂಥ ಸಾರನ ಅದು ಒದಗಿಸಲ್ಲ, ಅಲ್ಲೇನು ಸ್ಟಾಪ್ ಮಾಡಿಬಿಡುತ್ತೆ ಬೀಗ ಹಾಕ್ದಂಗೆ. ನೆಮ್ಟೋಡ್ ಎಲ್ಲ ಗಂಟು ಆಗಿಬಿಡುತ್ತೆ ಬೇರೆಲ್ಲ. ಯಾವಾಗ ಗಂಟಾಗುತ್ತೋ ಅದು ಫ್ಲೋ ಆಗೋಕ್ಕೆ ಚಾನ್ಸೇ ಇಲ್ಲ. ನಾವು ಕೊಡೋವಂಥ ಭೂಮಿಗೆ ಏನು ನಾವು ಕೊಟ್ಟಿರ್ತೀವಿ, ಭೂಮಿಯಲ್ಲಿರುವಂಥ ಒಂದು ಸಾರ ಗಿಡಕ್ಕೆ ಸಿಗಲ್ಲ. ಸೊ ಈಗ ಒಣಗೋಗೋದು, ಈ ಬೆಳೆ ಎಲ್ಲ ನಾಶ ಆಗೋದು, ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಆವಾಗ ನಿಮಗೆ ಗೊತ್ತಾಯಿತು ಅದು ವಿಲ್ಟು ನೆಮ್ಟೋಸ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಏನು ಉಪಯೋಗ ಮಾಡಿದ್ರಣ್ಣ? ಸೊಲ್ಯೂಷನ್ ಏನು ತಗೊಂಡ್ರಿ? ಸೊಲ್ಯೂಷನ್ನು ಮೈನು ನಮಗೆ ಪರಿಚಯ ಇರುವಂಥ ರಾವ್ ಸರ್ ಹತ್ರ, ಆ ಫೀಲ್ಡೇ ಅದು ಅವ್ರದ್ದು. ಅವರೇನು ಸೂಕ್ಷ್ಮಾಣು ಜೀವಿಗಳಲ್ಲಿ ನಮಗೇನೋ ನೆಮಟೋಡು ವಿಲ್ಟ್ ಅನ್ನೋದು ಅದು ಕೆಟ್ಟ ಬ್ಯಾಕ್ಟೀರಿಯಾ. ಅದಕ್ಕೆ ಸೊಲ್ಯೂಷನ್ ಇರೋವಂಥ, ಅದನ್ನು ಸಾಯಿಸೋ ಅಂಥ ಒಳ್ಳೆ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ನ ಅವರು ನಮ್ಗೆ ತಿಳಿಸ್ಕೊಟ್ರು. ಈ ಥರ ನಮ್ಮ ಹತ್ರ ವಿಲ್ಟ್ ಡಾಕ್ಟರು, ನೆಮ್ಟೋಡ್ ಡಾಕ್ಟರ್ ಆ ಥರ ಇದೆ, ಅದು ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಅಂತ ಅವ್ರು ಹೇಳಿದಾಗ ನಾವು ಅದನ್ನ ತಗೊಂಬಂದು ಭೂಮಿಗೆ ಬಿಟ್ಟು 1 ತಿಂಗಳು 2 ತಿಂಗಳು ನಿಧಾನವಾಗಿ ನಾವು, ಅಂದರೆ ಯಾವ ರೂಪದಲ್ಲಿ ಬಿಡ್ತಿದ್ರಿ? ಫಸ್ಟು ನಾವು ಸ್ಟಾರ್ಟಿಂಗ್ ಬೆಳೆ ಮಾಡಬೇಕಾದ್ರೆ ಅದನ್ನ ಗೊಬ್ಬರ ಜೊತೆ ಮತ್ತೆ ಗೊಬ್ಬರ ಅಂದ್ರೆ ಈಗ ಹೇಗಿದೆಯಣ್ಣ? ಈ ನಾರ್ಮಲ್ ಗೊಬ್ಬರ ಇದೆ, ಕೊಟ್ಟಿಗೆ ಗೊಬ್ಬರ, ಫಾರ್ಮ್ ಯಾರ್ಡ್ ಮೆನ್ಯೂರು, ಅದ್ರ ಜೊತೆನೂ ಮಿಕ್ಸ್ ಮಾಡಿ, ಕೊಟ್ಟಿಗೆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಆ ಥರನೂ ಕೊಡ್ತೀವಿ. ಯಾವ ಸ್ಟೇಜಲ್ಲಿ ಕೊಡಬೇಕು? ನಾವು ಇದು ನಾಟಿ ಮಾಡಕ್ ಮುಂಚೆ ಬೆಡ್ ಮಾಡ್ತೀವಿ, ಗೊಬ್ಬರ ಜೊತೆ ಮಿಕ್ಸ್ ಮಾಡ್ತಾ ಇದ್ವಿ. ಮತ್ತೆ ಒಂದು 500 kg ಬೇವಿನ ಹಿಂಡಿ ತಗೊಂಬಂದು ಅದ್ರ ಜೊತೆ ಮಿಕ್ಸ್ ಮಾಡಿ ಒಂದು 15 ದಿವಸ ನೆರಳಲ್ಲಿ ಇಟ್ಟು 4-5 ದಿವಸಕ್ಕೆ ಒಂದೊಂದು ಟೈಮ್ ಮಿಕ್ಸ್ ಮಾಡಿ ಅದನ್ನ ಮತ್ತೆ ಏನೋ ಬೆಡ್ ಮಾಡಿದ್ಮೇಲೆ ಬೆಡ್ಗೆ ಕೊಟ್ಟು, ಬೆಡ್ಗೆ ಟಾಪ್ ಸಾಯಿಲಲ್ಲಿ ಕೊಟ್ಟು ಮಣ್ಣಲ್ಲಿ ಮಿಕ್ಸ್ ಮಾಡಿ ಮತ್ತೆ ನಾವು ಅದು ಆ ಥರ ಪ್ರತಿ ಬೆಳೆಗೂ ಆ ಥರ ಮಾಡ್ಕೊಂಬಂದ್ವಿ. ಬೀಜ ನಾಟಿ ಮಾಡಿದ್ರೆ ಇವಾಗ 50 ದಿನ ಇದ್ದಿದ್ದು ಒಂದು 70-80 ದಿವಸ ಬಂತು. ಆಮೇಲೆ ನೆಕ್ಸ್ಟ್ ಬೆಳೆಗೆ ಒಂದು 6 ತಿಂಗಳಾದ್ಮೇಲೆ 100 ದಿವಸ ಮಾಮೂಲಿ ಅದು ಎಷ್ಟು ಬೆಳೆ ಕೊಡೋಕ್ಕೆ ಸಾಧ್ಯ ಇದೆಯೋ ಅಷ್ಟು 100-110 ದಿನವರೆಗೂ ಇಂಗ್ಲೀಷ್ ಕುಕುಂಬರ್ ಆದರೆ, ಇದು ಕ್ಯಾಪ್ಸಿಕಮ್ ಆದರೆ ಒಂದು 7-8 ತಿಂಗಳವರೆಗೂ. ಆ ಥರ ಎಲ್ಲ ಭೂಮಿ ಏನು ತಂತಾನೆ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ಅದು ಏನು ಅಂದ್ರೆ ನಿಮ್ಗೆ ಗೊತ್ತಾಯ್ತು ಈಗ ಸೊಲ್ಯೂಷನ್ ಇದೇ ಪ್ರಾಬ್ಲಮ್ಗೆ ಇದು ಸೊಲ್ಯೂಷನ್ ಸರೋಗಿದೆ ಅಂತ? ಹೌದು, ನಮ್ಮ ಭೂಮಿಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಸ್ ಇದಾವೆ, ಅದು ನಮ್ಗೆ 100% ಗೊತ್ತಾಯ್ತು. ಇದನ್ನ ಸಾಯಿಸಬೇಕಾದ್ರೆ ಒಳ್ಳೆ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾ ಸಾಯಿಸೋಕ್ಕೆ ಒಳ್ಳೆ ಬ್ಯಾಕ್ಟೀರಿಯಾ ಬೇಕೇ ಬೇಕಂತ 100% ಅರ್ಥ ಆಯ್ತು. ಇವಾಗ ಏನ್ ಮಾಡ್ತೀವಿ, ನಮ್ಗೆ ಟೈಮ್ ಸಿಕ್ದಾಗೆಲ್ಲ 15 ದಿವಸಕ್ಕೆ 20 ದಿನಕ್ಕೆ ಇಲ್ಲ ಕೆಲವು ಟೈಮ್ ಇನ್ನ ಬಿಸಿ ಆದ್ರೆ 1 ತಿಂಗಳಿಗಾದ್ರೂ ಡ್ರಮ್ಮಲ್ಲಿ ಹಾಕಿ ಕೊಡ್ತಾನೆ ಇರ್ತೀವಿ. ಮತ್ತೆ ಬೆಡ್ ಮಾಡ್ಬೇಕಾದ್ರೆ ಬೆಡ್ಗುನು ಗೊಬ್ಬರ ಜೊತೆ ಬೆಡ್ಗುನು ಕೂಡ ನಾವು ಕೊಡ್ತೀವಿ. ಓಕೆ, ಇದು ಬಂದು ಏನು ರಾಸಾಯನಿಕ ಗೊಬ್ಬರನ ಜೈವಿಕ ಗೊಬ್ಬರ? ಇದು ಜೈವಿಕ ಗೊಬ್ಬರ, ಇದು ಮೈಕ್ರೋ ಆರ್ಗಾನಿಸಮ್ಸ್, ಲಿವಿಂಗ್ ಆರ್ಗಾನಿಸಮ್ಸ್. ಸೊ ಹಂಗಾಗಿ ನಾವು ತಿನ್ನಕ್ಕೂ ಆಹಾರಕ್ಕೂ ಏನು ತೊಂದರೆ ಆಗೋದಿಲ್ಲ. ಹೌದೌದು, ಮೈನ್ ಇದು ನಾನು ಹೇಳ್ಬೇಕಂದ್ರೆ ಇದು ನಾವು ಕೊಡ್ತಾ ಬಂದಿದ್ದಕ್ಕೆ ಭೂಮಿ ಸಿದ್ಧ ಆಗಿದ್ದಷ್ಟೇ ಅಲ್ಲದೆ ಗಿಡಕ್ಕೆ ರೆಸಿಸ್ಟೆನ್ಸ್ ಆಯ್ತು. ಗಿಡಕ್ಕೆ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ನಾವು ಔಷಧಿ 3-4 ದಿವಸ ಕೊಡಿತಾನೆ ಇದ್ವಿ ಮೊದಲು. ಇವಾಗ ನಾವು ಒಂದು 5 ದಿನ 6 ದಿನ ಅಂದ್ರೆ ಔಷಧಿನೂ ಕಡಿಮೆ ಮಾಡಿಬಿಟ್ಟಿದ್ವಿ, ಔಷಧಿನೂ ಕಮ್ಮಿ ಆಗಿದೆ. ಮತ್ತೆ ನಾನು ಡೈರೆಕ್ಟ್ ಆಗಿ ಯಾವಾಗಾದ್ರೂ ಬಂದಾಗ ತೋಟದಲ್ಲಿ ಡೈರೆಕ್ಟ್ ಆಗಿ ಒಂದು ತಗೊಂಡು ಏನು ತಿಂತೀನಿ. ನನ್ನ ಮಕ್ಳು ಮೊದ್ಲು ಏನು ನನ್ನ ತೋಟಕ್ಕೆ ಬಂದ್ರೆ ಅವ್ರು ತಿನ್ನಕ್ ಬಿಡ್ತಾ ಇದ್ದಿಲ್ಲ. ಹೌದು, ಅವಾಗ ಇವಾಗ ನಾನು ಫೋಟೋಸ್ ಬೇಕಾದ್ರೆ ಶೇರ್ ಮಾಡ್ತೀನಿ. ಬಂದಾಗ ತಿಂತಾ ಇದ್ರೆ ನಾನೇನು ಅಷ್ಟು ತಿನ್ಬೇಡ್ರಿ ಅಂತ ಹೇಳಲ್ಲ, ನನ್ ಫೋಟೋಸ್ ಎಲ್ಲ ಇದೆ. ಬಂದು ತೋಟದಲ್ಲಿ ಶಾಂಪಲ್ ಚಿಕ್ಕದಾಗ ಫ್ರೀ ಬರ್ತಾರೆ, ತಿನ್ಕೊಂಡು ಓಡಾಡ್ತಾ ಇರ್ತಾರೆ ಹಂಗೆ. ಇದು ಇಂಗ್ಲಿಷ್ ಕುಕುಂಬರ್ ಅಂತ, ಯುರೋಪಿಯನ್ ಕುಕುಂಬರ್ ಅಂತ ಕೂಡ ಅಂತ ಹೇಳ್ತಾರೆ. ಇದಕ್ಕೆ ಒಂದು ನವೆಂಬರ್ 3rd ಪ್ಲಾಂಟಿಂಗ್, ಇವತ್ತಿಗೆ ಒಂದು 105 ದಿನ ಏನೋ ಆಗಿದೆ. 105 ದಿನ 106 ದಿವಸ ಆಗ್ತಿದೆ. 33 ದಿನಕ್ಕೆ ಶಾಂಪಲ್ ಆಗುತ್ತೆ. ಓಕೆ, ಇವತ್ತಿಗೆ ಆ ಲೆಕ್ಕಕ್ಕೆ ನಾವು ಶಾಂಪಲ್ ಕಿತ್ತು 75 ಡೇಸ್ ಆಗಿದೆ. ಅರ್ಧ ಎಕರೆಗೆ 30 ಟನ್ ಮೇಲೆ ಹೋಗಿದೆ. ಅಂದ್ರೆ ಇನ್ನು 20 ದಿನದಲ್ಲಿ 10 ದಿನ ಕಿಟ್ಟು ಇನ್ನು 15 ಟನ್ ಅಂದ್ರು 45 ಟನ್. 110 to 120 ಡೇಸ್ ಇದು ಲೈಫ್ ಸೈಕಲ್. ಇದನ್ನ ರಿಜ್ವಾನ್ ಕಂಪ್ನಿ ಅವ್ರು ಮಾಡಿರೋದು. ನಮ್ಗೆ ಆಲ್ರೆಡಿ ಇದು ಆಗಿದೆ. ಅದ್ರ ಮೀರಿ ಇನ್ನೂ 20 ಡೇಸ್ ಇದ್ರೂ 130 ಡೇಸ್ ಆಗ್ಬಿಡುತ್ತೆ. ಈ ತರ ನಾವು ಭೂಮಿ ಫಲವತ್ತತೆಯನ್ನು ಕಾಪಾಡ್ಕೊಂಡ್ರೆ, ಸೂಕ್ಷ್ಮಾಣು ಜೀವಿಗಳು ನಮ್ಮ ಭೂಮಿಗೆ ಸೇರಿಸ್ತಾ ಬಂದ್ರೆ ಯಾವ ತರ ಒಂದು ಬೆಳೆ ಬರುತ್ತೆ ಅನ್ನಕ್ಕೆ ಇದು ಒಂದು ತೋಟನೇ ಖಂಡಿತ. ಸೊ ಈಗಲೂ ಫ್ಲವರ್ ಎಲ್ಲ ಇದೆಯಾ ಇನ್ನ ಸ್ಟ್ರಾಂಗ್ ಆಗಿ? ಇದು ಮೂವ್ ಆಗ್ತಾನೆ ಇದೆ ನೋಡಿ, ಇದು ಎಂಡ್ ಆಗ್ತಿಲ್ಲ ನೋಡಿ. ಇದು ಸುಳಿ ನೋಡಿ, ಇದಿನ್ನ ಮೂವ್ಮೆಂಟೇ ಇದೆ. ಇದು ಮೂವ್ಮೆಂಟ್ ಆದ್ರೆ ಇನ್ನ ಒಂದು ಆ ಲೆಕ್ಕದಲ್ಲಿ ಮೇಂಟೈನ್ ಮಾಡಿದ್ರೆ ಇನ್ನ ಆಲ್ರೆಡಿ ಇರೋದು ಇದು 20 ಡೇಸ್ ಅಲ್ಲಿ
ಆಲ್ರೆಡಿ ಇದು ಇರೋ ಏನು ಇದಿದೆ ಈ 20 ಡೇಸ್ ಬಂದೇ ಬರುತ್ತೆ. ಇದು ಮೂವ್ಮೆಂಟ್ ಆದ್ರೆ ಇದನ್ನ 1 ಮಂತ್ ಲಿಮಿಟ್ ಇಲ್ದಂಗೆ ಇದೆ. ಇಲ್ಲೂ ಆಲ್ರೆಡಿ ಬರ್ತಾನೆ ಇದೆ. ಬರ್ತಾನೆ ಇದೆ. ಸೊ ಇದು ಕ್ವಾಲಿಟಿ ಹೆಂಗಿದೆ? ಇಷ್ಟು ದಪ್ಪ ಬಂದ್ರೆ ಚೆನ್ನಾಗಿದೆ ಅಂತಲ್ಲ ಇದು 150 ಗ್ರಾಮ್ ಕಂಪ್ನಿಯವರು, ಬಿಗ್ ಬಾಸ್ಕೆಟ್, ಮೋರು, ರಿಲಯನ್ಸ್ ಫ್ರೆಶ್, ಇವರು 120 ಗ್ರಾಮ್ ಮೇಲೆ ಇದು ಸ್ಪೆಸಿಫಿಕೇಶನ್, ಅಪ್ ಟು 180 ಗ್ರಾಮ್ಸ್. ಇದು ಬಂದು ಮಿನಿ ಇದ ಕ್ಯೂಕಂಬರ್ ಇಷ್ಟೇ ಸೈಜ್ ಮಿನಿ ಕುಕುಂಬರ್ ಇಷ್ಟೇ ಸೈಜ್ ಬರುತ್ತೆ. ಕರೆಕ್ಟ್ ಹಾರ್ವೆಸ್ಟ್ ಸೈಜ್ ಇದು. ಇದು 150 ಗ್ರಾಮ್ ಬರುತ್ತೆ. ಅಂದ್ರೆ ಇದು ನಂಗೆ ಡೈರೆಕ್ಟ್ ಆಗಿ ತಿನ್ಬೋದಾ ನಾವು? ಡೈರೆಕ್ಟ್ ಆಗಿ ತಿನ್ಬೋದು. ನಾನು ಬೇರೆ ತೋಟದಲ್ಲಿ ನಾನು ಏನು ಇದನ್ನ ತಿನ್ನಕ್ ಹೋಗಲ್ಲ, ಯಾಕಂದ್ರೆ ಅವ್ರು ಹೆಂಗ್ ಬೆಳ್ದಿದಾರ ನನ್ಗೆ ಗೊತ್ತಿರಲ್ಲ. ನನ್ನ ತೋಟದಲ್ಲಿ ನಾನು ಬಂದಾಗ ಒಂದೊಂದು ಕಾಯಿ ಕಿತ್ಕೊಂಡು ತಿನ್ಕೊಂಡು ಎಲ್ಲ ತೋಟ ರೌಂಡ್ ಹಾಕೊಂಡು ಹೋಗ್ತೀನಿ. ಬೇರೆ ತೋಟದಲ್ಲಿ ಭಯ ತಿನ್ನಕ್ಕೆ, ಯಾಕಂದ್ರೆ ಅವರು ತುಂಬಾ ಔಷಧಿ ಸ್ಪ್ರೇ ಮಾಡ್ತಾರೆ, ಗೊತ್ತಿರಲ್ಲ. ಅವ್ರಿಗೆ ರೆಸಿಸ್ಟೆನ್ಸ್ ಇಲ್ದಿದ್ದಾಗ ಏನೇನೋ ಮಾಡಕ್ಕೆ ಹೋಗ್ತಾರೆ. ಒಂದರಿಂದ ಒಂದಕ್ಕೆಲ್ಲ ತೊಂದರೆ. ಇದು ಈ ಥರ ನ್ಯಾಚುರಲ್ ಆಗಿ ನಾವು ಸ್ವಲ್ಪ ಕೆಮಿಕಲ್ಲು ಬೇಕು, ಅದಿಲ್ಲದೆ ನಾವು ಬೆಳೆ ಮಾಡೋಕ್ಕಾಗಲ್ಲ. 50% ನಾವು ನ್ಯಾಚುರಲ್ ಕಡೆ ಹೋದರೆ ಲಾಂಗ್ ಸೈಕಲ್, ಕ್ರಾಪ್ ಸೈಕಲ್ಲು ಅದೇನು ಅವಧಿ ಇದೆ 90 ದಿನ, ನಾವು 100 ದಿವಸ ಇನ್ನು 10 ದಿನ ಎಕ್ಸ್ಟ್ರಾ ಬೆಳಿಬೋದು. 10 ದಿನ ಎಕ್ಸ್ಟ್ರಾ ಬಂದರೆ 5 ಹಾರ್ವೆಸ್ಟ್ ಲೆಕ್ಕ. ಒಂದು ಹಾರ್ವೆಸ್ಟಿಗೆ ನಾವು ಮಿನಿಮಮ್ 800 kg ಇಟ್ಟರು ಎಷ್ಟು ಜಾಸ್ತಿ ಆಯಿತು? ಅದು ರೈತರಿಗೇ ಲಾಭ ಆಗಿರೋದ್ರಿಂದ ನಾವು ಕೆಮಿಕಲ್ ಮಾಡೋಣ, ಅದ್ರ ಜೊತೆ ಭೂಮಿಗೆ ಏನು ಕೊಡಬೇಕು ಅದನ್ನು ನ್ಯಾಚುರಲ್ ಆಗಿ ಈ ಥರ ನಾವು ಏನು ಸಿಗುತ್ತೆ ನೆಮ್ಟೋಡ್ ಪರಿಹಾರ ಇರೋಂಥ ನೆಮ್ಟೋಡ್ ಡಾಕ್ಟರು, ವಿಲ್ಟ್ ಡಾಕ್ಟರು, ಪ್ಯಾಸ್ಲೋಮೈಸಿಸು, ವ್ಯಾಮು, ಇವೆಲ್ಲ ಭೂಮಿಗೆ ಕೊಡೋದ್ರಿಂದ ಅದರ ಒಂದು ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಅದರ ಆಯುಸ್ ಜಾಸ್ತಿ ಆಗುತ್ತೆ. ಆಯುಸ್ ಜಾಸ್ತಿ ಆದಾಗ ರೈತರಿಗೇ ಲಾಭ, ಆದಾಯ ಜಾಸ್ತಿ ಆಗುತ್ತೆ. ಆದಾಯ ಜಾಸ್ತಿ ತಂತಾನೆ ಆಗುತ್ತೆ. ಹೌದು. ಸೊ ಇದು ಬಂದು ಎಷ್ಟಿದೆ ರೇಟ್? ಚೆನ್ನಾಗಿ ಸಿಗ್ತಾ ನಿಮಗೆ? ಮೊದಲು 30-35 ರೂಪಾಯಿ ಸಿಕ್ತು. ಆಮೇಲೆ ಇವತ್ತು 15 ರೂಪಾಯಿ ಆದ್ರೂ 800 kgಗೆ ನನಗೆ ಹೆಚ್ಚು ಕಮ್ಮಿ ಒಂದು 15,000ದವರೆಗೂ ದುಡ್ಡು ಸಿಗುತ್ತೆ. 12,000 ರಿಂದ 15,000 ಅದು ಒಳ್ಳೆ ದುಡ್ಡೆ. ಇದು ಬಂದು ಡೈಲಿ ಕೀಳೋದಾ ಇಲ್ಲ ದಿನ ಬಿಟ್ಟು ದಿನ ಬಿಟ್ಟು ಎವ್ರಿ ಆಲ್ಟರ್ನೇಟ್ ಡೇ ಹಾರ್ವೆಸ್ಟ್ ಇರುತ್ತೆ. ನೆನ್ನೆ ಕಿತ್ತಿದ್ವಿ ನೋಡಿ, ನಾಳೆಗೆ ಫುಲ್ ರೆಡಿ, ಇದೆಲ್ಲ ನಾಳೆಗೆ ರೆಡಿ ಆಗಿರುತ್ತೆ. ಓ, ಇವೆಲ್ಲ ನಾಳೆಗೆ ರೆಡಿನಾ? ನಾಳೆಗೆ ರೆಡಿ ಆಗಿರುತ್ತೆ. ನಾವು ದಿನ ಬಿಟ್ಟು ದಿನ ಕೀಳ್ತೀವಿ. ಇದು ಬ್ಲ್ಯಾಕ್ ಏನು ಕಾಣಿಸ್ತಿದೆ ಈ ಥರ ನಾನು ಫುಲ್ಲು ಬೆಡ್ಗೆಲ್ಲ ಕೊಟ್ಟಿರ್ತೀನಿ. ಇದರಲ್ಲಿ ನಾನು ಏನು ಬ್ಲ್ಯಾಕ್ ಇರೋದು ಏನಣ್ಣ? ಅದು ಗೊಬ್ಬರ, ಬೇವಿನ ಹಿಂಡಿ, ಇದೆಲ್ಲ ಭೂಮಿಗೆ ಕೊಟ್ಟಿರೋದು ನೋಡಿ. ಇವಾಗಲೂ ಅದ್ರಲ್ಲಿ ಎಷ್ಟು ಚೆನ್ನಾಗಿ ಪಾಸ್ ಆಗಿದೆ. ಮಣ್ಣು ಲೂಸ್ ಮಾಡಿದ್ರೆ ಜೈಕವಾಗಿ ಕೊಟ್ಟಿರೋದ್ರಿಂದ ಒಳ್ಳೆ ಎಲ್ಲೂ ಗಂಟಿಲ್ಲ, ಇಲ್ಲೆಲ್ಲ ವಿಲ್ಟೆಲ್ಲ ಇದ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಒಂದು ಗಂಟಿಲ್ಲ, ಫುಲ್ ಕ್ಲೀನ್ ಆಗಿದೆ. ಆದರೆ ಮೊದಲು ಏನಾಗ್ತಿತ್ತು, ಇದೆಲ್ಲ ಒಂಥರ ಬಬಲ್ಸ್ ಥರ ಆಗ್ಬಿಡ್ತಾ ಇತ್ತು. ಇದೆಲ್ಲ ಒಂದು ಗಂಟು ಕೂಡ ಸಿಗ್ತಿಲ್ಲ ನೋಡಿ. ಇದು ಯಾವಾಗ ಬೇರೆ ಚೆನ್ನಾಗಿದೆಯೋ ಫುಲ್ ಹಾರ್ವೆಸ್ಟ್ ಆಗಿದೆ. ಹಾರ್ವೆಸ್ಟ್ ಆಗಿ ಅದ್ರ ಸುಳಿನೂ ಕೂಡ ಇನ್ನೂ ಮೂವ್ ಆಗ್ತಾನೆ ಇದೆ. ಫ್ರೂಟ್ ಆಗೋಕ್ಕೆ 15 ಡೇಸ್ ಬೇಕು, ಇದಾಗಕ್ಕೆ 1 ಮಂತ್ ಬೇಕು ನೋಡಿ. ಇಷ್ಟು ದಿನ ಆದ್ರೂ ತುಂಬ ಸ್ಮೂತ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬೇರೆಲ್ಲ ಕಾಣಿಸುತ್ತೆ. ನೆಕ್ಸ್ಟ್ ಕ್ರಾಪ್ಗೂ ಇದು ರೆಡಿ ಇದೆ. ಅಷ್ಟು ಚೆನ್ನಾಗಿ ನಾವು ಕಂಟಿನ್ಯೂಸ್ ಆಗಿ ನಾವು ಈ ಪ್ರೊಸೀಜರ್ನ ಫಾಲೋ ಮಾಡ್ತಿರೋದ್ರಿಂದ ಇಮಿಡಿಯೇಟಾಗಿ ನಮ್ಮ ಭೂಮಿಗೆ ಯಾವುದೇ ರೋಗ ಬರೋಕ್ಕೆ ಚಾನ್ಸು ಇಲ್ಲ. ಇದು ನಿಜವಾಗ್ಲೂ ಇದು ಮಣ್ಣಲ್ಲ, ಒಂಥರ ಗೋಲ್ಡ್ ಇದ್ದಂಗೆ. ಒಂದು 500 kgಗೆ ಒಂದು 15 kg, 10 ರಿಂದ 15 kg ವಿಲ್ಟ್ ಡಾಕ್ಟರು, ಒಂದು 10 ರಿಂದ 15 kg ನೆಮ್ಟೋಡ್ ಡಾಕ್ಟರ್, 2 ಪ್ರಾಡಕ್ಟು. ಇವಾಗ ಒಂದು 500 kg ಅಂದ್ಕೊಂಡ್ರೆ ಅಷ್ಟು ಬೈಲ್ಗೂ ಈಕ್ವಲ್ ಆಗಿ ಸೇರಿಸ್ತೀವಿ. ಆ್ಯಕ್ಚುಲಿ ಬೇವಿನ ಹಿಂಡಿ ಜೊತೆ ಮಾಡ್ತೀವಿ. ಇದು ಬೇವಿನ ಹಿಂಡಿ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಕಾಂಪೋಸ್ಟ್ ಈ ಥರ, ಫಾರ್ ಎಕ್ಸಾಂಪಲ್ ಇದು ಮಾಡ್ತಿರೋದು. ವಿಲ್ಟ್ ಡಾಕ್ಟರು ಒಂದು 15 kg, ನೆಮ್ಟೋಡ್ ಡಾಕ್ಟರು ಒಂದು 15 kg, ಒಂದು 500 kg ಬೇವಿನ ಹಿಂಡಿಗೆ ನಾವು ಒಂದು ಅಷ್ಟು ಮೂಟೆನೂ ಸುರಿಸ್ಬಿಟ್ಟು ಇದು ಯೂನಿಫಾರ್ಮ್ ಆಗಿ ಎಲ್ಲ ಅಷ್ಟು ಬೈಲ್ಗೂ ಈ ಥರ ನಾವು ಸ್ಪ್ರೇ ಇದು ಕೊಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತೀವಿ. ಈ ಥರ ನೆರಳಲ್ಲಿ, ಒಂದು ಮರದ ನೆರಳಲ್ಲಿ ಎಲ್ಲಾದರೂ ಒಂದು ಕಡೆ ನೀರು ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಒಂದು 15 ದಿವಸ ಬಿಟ್ಬಿಡ್ತೀವಿ. 15 ದಿವಸ ಬಿಡ್ಬೇಕು ಸರ್? 15 ದಿವಸ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಯೂನಿಫಾರ್ಮ್ ಆಗಿ ಮತ್ತೆ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಅದ್ರ ಪರದೆ ಆ ಥರ ಮೇಲೆ ಹೊಚ್ಬಿಡ್ತು. ಅದನ್ನು ಬೆಡ್ಗೆ ಕೊಡ್ತೀವಿ. ಗೊಬ್ಬರ ಜೊತೆ ಅಷ್ಟೇ ಅಲ್ಲದೆ ನಾವು ಫರ್ಟಿಗೇಷನ್ ಕೂಡ ಮಾಡ್ಬೋದು. ಯಾವ ಥರ ಅಂದರೆ ಇದು ಏನು ವಿಲ್ಟ್ ಡಾಕ್ಟರು, ನೆಮಟೋಡ್ ಡಾಕ್ಟರ್ಸ್ ಏನಿದೆ, ಇದನ್ನು ನಾವು ಡ್ರಮ್ಮಲ್ಲಿ
ಹಾಕಿ 1 kg ಆದರೂ ಸಾಕು. ನಾವು 2 kg ನಾವು ಸ್ವಲ್ಪ ಟೈಮ್ ಇಲ್ಲ ಮಾರನೇ ದಿನ ಬಿಡಬೇಕಂದ್ರೆ ಒಂದು 24 hours ಬಿಟ್ಟು 2 kg ಹಾಕಿ ಕೊಡ್ಬೋದು. ನಮ್ಗೆ 3-4 days ಟೈಮ್ ಇದ್ದರೆ 1 kgನೂ ಸಾಕು. ಲಿಕ್ವಿಡ್ ಫಾರ್ಮು ನಾವು ಡ್ರಿಪ್ಗೆ ಒಳ್ಳೆಯದು. ಬೆಲ್ಲ ಒಂದು kg ಮಿನಿಮಮ್ ಆದರೂ ಸಾಕು. ಒಂದು 2 kg ಹಾಕಿದ್ರೆ ಒಳ್ಳೆಯದು. ಇವಾಗ ಒಂದು 2-3 ದಿವಸ ಬಿಟ್ಟರೆ ಪಾಪ್ಯುಲೇಷನ್ ಜಾಸ್ತಿ ಆಗಿ ಏನು ಇವಾಗ ಬರೀ ನಾವು ಅಷ್ಟು ಬೈಲ್ಗೂ ಇದೇ ತಲಿಸ್ಬೇಕಂದ್ರೆ 5-6 kg ಕೊಡಬೇಕು. ನಾವು ಡ್ರಮ್ಮಲ್ಲಿ ಹಾಕಿ ಒಂದು 2 ದಿವಸ ಬಿಟ್ಬಿಟ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆದಾಗ ಅಷ್ಟು ಬೈಲ್ಗೂ ಬೇಕಾದಷ್ಟು ಮೈಕ್ರೋ ಆರ್ಗನ್ ಸೂಕ್ಷ್ಮಾಣು ಜೀವಿಗಳು ನಾವು ಎಷ್ಟು ಒಂದು ಅರ್ಧ ಎಕರೆಗೆ ಏನು ನೀರು ಹರಿಸ್ತೀವಿ ಅದ್ರ ಜೊತೆ ಬಿಟ್ಟರೆ ಆ ಬೆಡ್ಗೆಲ್ಲ ಈ ಸೂಕ್ಷ್ಮಾಣು ಜೀವಿಗಳು ಹೋಗಿ ಸೇರಿಕೊಂಡು ಇವಾಗ ನಾವು ಬೆಡ್ ಸ್ಟಾರ್ಟಿಂಗ್ 3 ತಿಂಗಳಾಗ್ಬಿಟ್ಟಿರುತ್ತೆ. ಏನು ಕ್ರಾಪ್ ಸೈಕಲ್ ಮುಗಿಯೋಕ್ಕೆ 4 ತಿಂಗಳು 5 ತಿಂಗಳಾಗುತ್ತೆ ಒಂದೊಂದು ಬೆಳೆ. ಇದು ನಾವು ಮಿಡ್ಲಲ್ಲಿ ಸೇರಿಸಿದ್ರೆ ಇನ್ನು ಸ್ವಲ್ಪ ಆಡಪ್ ಆಗ್ತಾ ಇರುತ್ತೆ. ಇವಾಗ 1 ಕೋಟಿ ಇದ್ದಾಗ ನಾವು ಕೆಮಿಕಲ್ ಸ್ವಲ್ಪ ಬಿಡ್ತೀವಿ. ಇವಾಗ ವಾಟರ್ ಸಾಲಬಲ್ಲು ಅದೇನು ಮಾಡುತ್ತೆ, ಸ್ವಲ್ಪ ಎಷ್ಟೇ ಆಗಲಿ ಒಂದು ಸ್ವಲ್ಪ ಜೀವಾಣುಗಳು ಕಮ್ಮಿ ಆಗುತ್ತೆ ಕೌಂಟು. ಇದು ನಾವು ಮತ್ತೆ ಬಿಡ್ತಾ ಇದ್ದಾಗ ಏನು ಮಾಡ್ತೀವಿ, ಅದಕ್ಕೆ ಇನ್ನು ಸ್ವಲ್ಪ ಏನು ಸೈನಿಕನ ಜಾಸ್ತಿ ಸೇರಿಸ್ದಂಗೆ ಬೆಳಗ್ಗೆ 1 ಟೈಮ್ ತಿರ್ಸಿದ್ರೂ ಸಾಕು. ಯಾವಾಗ ಈ ಕಡೆ ನೀರು ಬಿಡೋಕ್ಕೆ ಬಂದಾಗ ಇಲ್ಲ ಸಾಯಂಕಾಲ ಏನಾದ್ರು ಬಂದಾಗ ಅವಾಗ 1 ಟೈಮ್ ಸುಮ್ಮನೆ ರೊಟೇಷನ್ ಮಾಡಿ ಮೇಲೆ ಸ್ವಲ್ಪ ಒದಿಕೆ ಹಾಕ್ತೀವಿ. ಗೋಣಿ ಚೀಲ ಹಾಕಿ ಸ್ವಲ್ಪ ತ್ಯಾವದ ಗೋಣಿ ಚೀಲ ಮೇಲೆ ಒಳ್ಳೇದು, ನೆರಳಲ್ಲಿದ್ದರೆ ಒಳ್ಳೇದು. ಅದಕ್ಕೆ ಮರ ಇಲ್ಲಿ ಮಾಡ್ತೀವಿ ಆ್ಯಕ್ಚುಲಿ. ಮರದ ಕೆಳಗಡೆ ಅಲ್ಲಿ 5-6 ಡ್ರಮ್ ನಿಲ್ಲಿಸಿ ಇದೆಲ್ಲ ಅದಕ್ಕೆ ಇಟ್ಟಿರೋದು. ಇದು ವಿಲ್ ಡಾಕ್ಟ್ರು, ನೆಮ್ಟೋಡ್ ಡಾಕ್ಟರ್ಸು. ಇದು ಏನು ನಾವು ಫರ್ಟಿಗೇಷನ್ ಮಾಡೋಕ್ಕೆ ಅಂದರೆ ಡ್ರಿಪ್ಪಲ್ಲಿ ಬಿಡೋಕ್ಕೆ, ಡ್ರಮ್ಮಲ್ಲಿ ಹಾಕೋಕ್ಕೆ ಲಿಕ್ವಿಡ್ ಯೂಸ್ ಮಾಡ್ತೀವಿ. ನಾವು ಗೊಬ್ಬರ ಜೊತೆ ಕಾಂಪೋಸ್ಟ್ ಮಾಡೋಕ್ಕೆ, ಸ್ವಲ್ಪ ಎನ್ರಿಚ್ ಮಾಡ್ಕೊಳ್ಳೋಕ್ಕೆ ಪೌಡ್ರ್ ಫಾರ್ಮ್ನ ನಾವು ಬೇವಿನ ಹಿಂಡಿ ಇರ್ಬೋದು, ಗೊಬ್ಬರ ಇರ್ಬೋದು, ಅದ್ರ ಜೊತೆ ಮಿಕ್ಸ್ ಮಾಡಿ ಬೆಡ್ ಕೊಡ್ತೀವಿ. ಮತ್ತು 15 ದಿವಸಕ್ಕೆ 20 ದಿವಸಕ್ಕೆ ಲಿಕ್ವಿಡ್ ಫಾರ್ಮ್ನ ನಾವು ಡ್ರಿಪ್ಪಲ್ಲಿ ಹಾಕಿ ಈ ನೀರು ಜೊತೆ ಡ್ರಿಪ್ ಮುಖಾಂತರ ಕೊಡ್ತೀವಿ. ಸೊ ಎವ್ರಿ 15-20 ದಿವಸ ಕೊಡ್ತಾನೆ ಇರ್ತೀರಾ? 20 ದಿನಕ್ಕೆ 1 ಟೈಮ್ ಆದರೂ ಕೊಡ್ತೀವಿ. ಇಲ್ಲ ಜಾಸ್ತಿ ಕೆಲಸ ಹಂಗಂದ್ರೆ ತಿಂಗಳಿಗಾದ್ರೂ 1 ಟೈಮ್ ಕೊಡ್ತೀವಿ. 1 ತಿಂಗಳಿಗೆ 1 ಟೈಮು. ಮತ್ತು ಸ್ಟಾರ್ಟಿಂಗ್ ಬೆಳೆ ಮಾಡಬೇಕಾದ್ರೆ ಬೆಡ್ಗೆ ಗೊಬ್ಬರದ ಮುಖಾಂತರ ಇದನ್ನು ಸೇರಿಸ್ಬಿಟ್ಟು ಬೆಡ್ಗೆ ಕೊಡ್ತೀವಿ. ಸೊ ನಾನೊಬ್ಬ ರೈತನಾಗಿ ಈ ಥರ ಮಾಡೋದ್ರಿಂದ ಲಾಸ್ ಇಲ್ಲದೆ ಕಮ್ಮಿ ರೇಟಲ್ಲಿ ಕೂಡ ನಾವು ನಮ್ಮ ಬಂಡವಾಳ ಮಾಡ್ಕೋಬೇಕಂದ್ರೆ ನಾವು ಒಂದು ಗಿಡದ ಆಯುಷನ್ನು ಜಾಸ್ತಿ ಮಾಡಿದ್ರೆ ಅದು ನಮ್ಗೆ ಈಲ್ಡ್ ಜಾಸ್ತಿ ಆಗುತ್ತೆ. ರೇಟ್ ಕಮ್ಮಿ ಆಗಿಬಿಟ್ರೂ ಕೂಡ ನಾವು ಸರ್ವೈವ್ ಆಗ್ಬೋದು. ಕೆಲವು ಟೈಮ್ ಇವಾಗ ಏನಾಗುತ್ತೆ, ಮಾರ್ಕೆಟ್ ಫ್ಲಕ್ಚುಯೇಷನ್ ಇರುತ್ತೆ. 100 ರೂಪಾಯಿ ಇರೋದು 10 ರೂಪಾಯಿ ಆಗುತ್ತೆ. 10 ರೂಪಾಯೂ ಆದಾಗ ನಮ್ಮ ಬಂಡವಾಳ ನಾವು ಮಾಡ್ಕೋಬೇಕು. ನೆಕ್ಸ್ಟ್ ಬೆಳೆ ನಾವು ಇದರಲ್ಲಿ ಅಗ್ರಿಕಲ್ಚರಲ್ಲಿ ಸರ್ವೇ ಆಗಬೇಕಂದ್ರೆ ಮಾರ್ಕೆಟ್ ಜೊತೆ ನಾವು ಏನು ಹೊಂದಾಣಿಕೆಯಾಗಿ ಹೋಗಲೇಬೇಕು. ಇದಕ್ಕೆಲ್ಲ ನಾವು ಸರ್ವೇ ಆಗಬೇಕಂದ್ರೆ ನಾವು ಬೆಳೆ ಚೆನ್ನಾಗಿ ಮಾಡಲೇಬೇಕಂದ್ರೆ ಭೂಮಿಯ ಆರೋಗ್ಯನ ಕಾಪಾಡ್ಕೊಳ್ಳೇಬೇಕಂದ್ರೆ ಈ ಥರ ನೆಮ್ಟೋಡ್ ಡಾಕ್ಟರ್ ಇರ್ಬೋದು, ವಿಲ್ ಡಾಕ್ಟರ್, ಇದು ಒಂದು ಕಂಪ್ನಿ ಯಾವುದೇ ರೀತಿ ಆಗಿರ್ಬೋದು ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಭೂಮಿಗೆ ರೈತರು ಸೇರಿಸಿದ್ರೆ ಖಂಡಿತವಾಗಿ ಅವ್ರ ವ್ಯವಸಾಯದಲ್ಲಿ ಅವ್ರ ಒಂದು ಸ್ಟೆಪ್ ಸರ್ವೇ ಆಗೋಕ್ಕೆ ಇದೆಲ್ಲ ಒಂದು ಕಾರಣ. ಎಲ್ಲ ರೈತರು ಸ್ವಲ್ಪ ಆರ್ಗ್ಯಾನಿಕ್ ಆಗಿ ಒಂದು ಸಾವಯವವಾಗಿ ನಮ್ಮ ಭೂಮಿನ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಒತ್ತು ಕೊಡಬೇಕಾಗಿ ನನ್ನ ರೈತ ಬಾಂಧವರಿಗೆ ನಾನು ಸಲಹೆಯನ್ನು ಕೊಡ್ತೀನಿ.